ವ್ರತ ಮಾಡೋದಕ್ಕೆ ಹೋಗ್ತಾ ಇರೋದು, ಆ ಜಾನಕಿ ಜೊತೆ ಹೋಗೋದಕ್ಕೆ ನಾನು ಒಪ್ಕೊಂಡಿರೋದು ನನ್ನ ಮಗಳ ಸಂತೋಷಕ್ಕೆ ಮಾತ್ರ ಅಲ್ಲ, ಆ ಜಾನಕಿ ಮೇಲೆ ನನ್ನ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಕೂಡ. ಆ ಜಾನಕಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಆ ಜಾನಕಿನೇ ನನ್ಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾಳೆ. ಈ ಅವಕಾಶನ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಹಲೋ, ಯಾರು? ನಾನೇ ರಾಜಲಕ್ಷ್ಮಿ. ದೊಡ್ಡಮ್ಮ ಬಂದಿದಾರಲ್ಲ, ಮತ್ತೆ ಯಾಕೆ ಫೋನ್ ಮಾಡಿದ್ಯಾ? ಅದಕ್ಕೆ ಫೋನ್ ಮಾಡಿದ್ದು. ನಮ್ಮಮ್ಮ ಬರೋದಕ್ ಬಿಡಲ್ಲ ಅಂತ ಹುಚ್ಚಿ ತರ ಮಾತಾಡಿ ಫೋನ್ ಇಟ್ಬಿಟ್ಯಲ್ಲ. ಇವಾಗ ನಮ್ಮಮ್ಮ ನಮ್ಮಪ್ಪನ ಜೊತೆನೇ ಬಂದಿದ್ದಾರೆ ಅಂತ ನಿನಗೆ ಹೇಳೋದಕ್ಕೇನೆ ಕಾಲ್ ಮಾಡಿದ್ದು. ನೋಡು ರಾಜಿ, ನಿಜವಾದ ವಿಷಯ ಏನು ಅಂತ ನಿನಗೆ ಗೊತ್ತಿಲ್ಲ. ದೊಡ್ಡಮ್ಮನ ಜೊತೆ ದೊಡ್ಡಪ್ಪ ಒಟ್ಟಿಗೆ ಬರ್ತಾರೆ ಅಂತ ನನಗೆ ನಿನಗಿಂತ ಮೊದಲೇ ಗೊತ್ತು. ಅಬ್ಬಬ್ಬಾ, ಅದ್ ಹೇಗ್ ಗೊತ್ತು? ನೀನ್ ಏನ್ ಬೇಕಾದ್ರೂ ಅನ್ಕೋ, ಅದೇ ನಿಜ. ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ಸೇರಿ ವ್ರತಕ್ಕೆ ಬಂದಿದ್ದು ನಿನ್ ಸಂತೋಷಕ್ಕೋಸ್ಕರ ಮಾತ್ರ ಅಲ್ಲ ರಾಜಿ. ದೊಡ್ಡಮ್ಮನಿಂದಾಗಿ ದೊಡ್ಡಪ್ಪ ಮನೆ ಬಿಟ್ಟು ಹೋಗ್ಬೇಕಾಗ್ ಬಂತು ಅಂತ, ಅವ್ರ ಮರ್ಯಾದೆ ಹೋಯ್ತು ಅಂತ ಆ ಕೋಪ ತೋರ್ಸೋದಕ್ಕೆ ಈಗ ಟೈಮ್ ಸಿಕ್ಕಿದೆ ಅಂತ ದೊಡ್ಡಮ್ಮನ್ನ ಅವಮಾನಿಸಿ ಅದಕ್ಕೆಲ್ಲ ಪ್ರತಿಕಾರ ತೀರಿಸ್ಕೋಬೇಕು ಅನ್ನೋ ಉದ್ದೇಶದಿಂದಾನೇ ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ಬಂದಿದ್ದಾರೆ. ದೊಡ್ಡಪ್ಪ ಈಗ ದೊಡ್ಡಮ್ಮನ ಮೇಲೆ ದ್ವೇಷ ಬೆಳೆಸ್ಕೊಂಡು ಕೋಪದಲ್ಲಿ ಬೆಂದ್ ಹೋಗ್ತಿದ್ದಾರೆ ರಾಜಿ. ಅವ್ರನ್ನೀಗ ಒಂದ್ ಮಾಡೋದಕ್ಕಿಂತ ಸ್ವಲ್ಪ ದಿನ ದೂರ ಇರಿಸಿ ಅವ್ರ ಮಧ್ಯೆ ಇರೋ ಅಪಾರ್ಥನ ದೂರ ಮಾಡ್ಬೇಕು ಅಂತಾನೆ ಆಗ ಬೇಡ ಅಂದಿದ್ದು. ಈಗ್ಲಾದ್ರೂ ನನ್ ಮಾತ್ ಕೇಳು. ನಾನು ಹೇಳಿದ್ದನ್ನ ನೆನ್ಪಲ್ಲಿ ಇಟ್ಕೊಂಡು ವ್ರತ ಮುಗಿಯೋವರೆಗೂ ನಿನ್ ಪಕ್ಕದಲ್ಲೇ ಇರು ಪ್ಲೀಸ್. ಮುಗಿತಾ ನಿನ್ ನಾಟಕ? ನಮ್ಮಪ್ಪನ ಮೇಲೆ ಇನ್ನು ಎಷ್ಟು ಸುಳ್ಳುಗಳು ಹೇಳ್ತೀಯಾ? ನೀನ್ ಹೇಳ್ತಿರೋದು ಒಂದೇನಾದ್ರೂ ನಂಬೋ ಹಾಗಿದ್ಯಾ? ನಮ್ಮಮ್ಮನ ಮೇಲೆ ನಮ್ಮಪ್ಪಂಗೆ ಕೋಪ ಇದೆ ಹೊರತು ದ್ವೇಷ ಇಲ್ಲ. ನಮ್ಮಮ್ಮ ಅಂದ್ರೆ ನಮ್ಮಪ್ಪಂಗೆ ಪಂಚ ಪ್ರಾಣ. ಹಾಗಿರುವಾಗ ಅವ್ರು ಯಾಕೆ ಆ ರೀತಿ ಮಾಡ್ತಾರೆ? ಒಟ್ಟಿಗೆ ಇದೀವಿ ಅಂತ ಇಂಥದ್ದೆಲ್ಲ ಪ್ರಚಾರ ಮಾಡಿ ನಮ್ಮಪ್ಪನ ನನ್ನಿಂದ ದೂರ ಮಾಡ್ಬೇಕು ಅನ್ನೋದೇ ಪ್ಲಾನ್ ಅಲ್ವಾ? ಇಲ್ಲ ರಾಜಿ, ಆದ್ಯಾ, ನನಗ್ ಗೊತ್ತು. ನಾನ್ ನಿಜಾನೇ ಹೇಳ್ತಿರೋದು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ.